ಎಲ್ಲರಿಗೂ ನಾಗಶ್ರೀ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಟೇಸ್ಟಿಯಾದ ಬ್ರಾಹ್ಮಣ ಶೈಲಿಯ ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾವು ಬೆಂಡೆಕಾಯಿ ಸಾಂಬಾರನ್ನ ನಾವು ಮಾಡ್ತಾ ಇರ್ತೀವಿ, ಆದರೆ ನಾನು ತೋರಿಸ್ಕೊಡೋ ಸ್ಟೈಲಲ್ಲಿ ನೀವು ಒಂದು ಸಲ ಈ ಸಾಂಬಾರನ್ನ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ತೊಗರಿಬೇಳೆ, ನಾನಿಲ್ಲಿ ಮಿಕ್ಸ್ಡ್ ಬೇಳೆ ತೊಗೊಂಡಿದ್ದೀನಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ. ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ನಿಮಗೆ ಬೇಕು ಅಂದರೆ ಕಾಯಿ ಬಳಸ್ಕೋಬಹುದು. ಹಾಗೆ ಮಸಾಲೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯ, ಉದ್ದಿನಬೇಳೆ, ಮೆಣಸು, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಹಾಗೆ ಟೊಮ್ಯಾಟೊ ಮತ್ತು ಬೆಂಡೆಕಾಯಿ. ಮೊದಲಿಗೆ ತೊಳೆದಿಟ್ಕೊಂಡಿರೋಂತಹ ಬೇಳೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಟಿಕಿ ಅರಿಶಿನ, ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ. ಅಳತೆಗೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. 1 ಸ್ಪೂನ್ ಎಣ್ಣೆಯನ್ನು ಆ್ಯಡ್ ಮಾಡ್ಕೋಬೇಕು. ಎಣ್ಣೆ ಮತ್ತು ಅರಿಶಿನ ಹಾಕೋದ್ರಿಂದ ಬೇಳೆ ತುಂಬ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬೇಯುತ್ತೆ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ 2 ವಿಷಲ್ ಆಗಬೇಕು. ಈಗ ಬಾಣಲಿಗೆ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆಗಲೇ ತೋರಿಸಿದಂತಹ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ರೌಂಡ್ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮಗೆ ಇಷ್ಟ ಇದ್ದರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕಾಯಿ ಹಾಕೊಳ್ಳೋರು ಡೈರೆಕ್ಟಾಗಿ ಕಾಯಿನ ನೀವು ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೆ ಹಾಕೋಬಹುದು. ಈಗ ಮಸಾಲೆಯನ್ನು ಹುರಿದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಹಾಗೆ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಸಾಂಬಾರು ಹಾಳಾಗೋಗುತ್ತೆ. ನೆಕ್ಸ್ಟ್ ಈಗ ಫ್ರೈ ಮಾಡಿಟ್ಕೊಂಡಿರೋಂತಹ ಮಸಾಲೆ, ಟೊಮ್ಯಾಟೊ, ಸಾಂಬಾರ್ ಪೌಡರ್, ಈಗ ಇದನ್ನು ರುಬ್ಕೊಳ್ಳೋಣ. ಈಗ ಮಸಾಲೆ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಬಾಣಲಿಗೆ 1 ಸ್ಪೂನ್ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವ ಬೆಂಡೆಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿನ ಒಂದು 5 ಮಿನಿಟ್ಸು ಹೀಗೆ ಅದು ಎಲ್ಲ ಅಂಟಿರುತ್ತಲ್ಲ, ಅಂಟೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿ ಅಂಟು ಬಿಟ್ಟಾಗ ಅದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಅರೋಮಾ ಬರೋವರೆಗೂ ಒಂದು 5 ಮಿನಿಟ್ಸ್ ಏನು ಬೇಡ, ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಬೇಳೆಯನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಫಸ್ಟು ಈಗ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಸ್ವಲ್ಪನೂ ಅದು ಅಂಟಿಲ್ಲ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ಬೆಂಡೆಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ರುಬ್ಬಿಟ್ಕೊಂಡಿರುವ ಮಸಾಲೆಯನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಮಸಾಲೆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಈಗ 1 ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು 5 ಮಿನಿಟ್ಸ್ ಸಾಂಬಾರು ಕುದಿ ಬರಬೇಕು. ಈಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ನೆಕ್ಸ್ಟು ಒಗ್ಗರಣೆ ಹಾಕೊಳ್ಳೋಣ. ನಾನು ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಬಳಸ್ತೀನಿ. ನಿಮಗೆ ಯಾವುದಾದ್ರೂ ಒಂದು ಬೇಕು ಅಂದರೆ ಒಂದನ್ನು ಬಳಸಿ, ಬೇಕಂದರೆ ಎರಡನ್ನೂ ನೀವು ಬಳಸ್ಕೋಬಹುದು. ಈಗ ಎಣ್ಣೆ ಕಾದಿದೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾದ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇಷ್ಟ ಆಗುತ್ತೆ.
ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.